ಎಲ್ಲ ನನ್ನ ಆತ್ಮೀಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಭದ್ರಾವತಿ ತಾಲೂಕು ಎಂದು ಕೂಡ ಮರೆಯಕ್ಕಾಗದೇ ಇರತಕ್ಕಂತ ಮಾಣಿಕ್ಯ, ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಗಿನ ಅವರ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮನೆಯ ಮಗ, ಅವರ ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆಗೋಸ್ಕರ ಮೀಸಲಿಟ್ಟು, ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷದ ತಾಲೂಕಿನ ಕಾರ್ಯಕರ್ತರನ್ನ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಜಾಗವನ್ನ ಕೊಟ್ಟು ನಿರಂತರವಾಗಿ ಕ್ಷೇತ್ರದ ಜನತೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಣ ತೊಟ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಈ ಭಾಗದ ಹುಟ್ಟು ಹೋರಾಟಗಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದಿವಂಗತ ಅಪ್ಪಾಜಿ ಗೌಡರ ಅಭಿಮಾನಿಗಳೇ, ಕೋವಿಡ್ನ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆ ಒಂದು ಸಂದರ್ಭದಲ್ಲಿ ಅಪ್ಪಾಜಿ ಗೌಡ್ರನ್ನ ನಾವೆಲ್ಲ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈಗಲೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಅಪ್ಪಾಜಿ ಗೌಡ್ರು ನಮ್ಮನ್ನ ಅಗಲಿ ಹೋಗಿರಬಹುದಷ್ಟೇ, ಆದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವರು ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ ಬಲವಾಗಿ ನಿಂತು ನಿಮಗೆ ಶಕ್ತಿಯಾಗಿ ಸನ್ಮಾನ್ಯ ಅಪ್ಪಾಜಿ ಗೌಡ್ರು ಜನತಾದಳ ಪಕ್ಷವನ್ನ ಬೇರು ಮಟ್ಟದಿಂದ ಭದ್ರಾವತಿ ತಾಲೂಕಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಬಹುಶಃ ನಮ್ಮಂತ ಯುವಕರಿಗೆ ಇವತ್ತು ಅದು ಸ್ಫೂರ್ತಿದಾಯಕವಾದಂತ ಒಂದು ವಿಚಾರ. ಅವರ ನಂತರ ಅವರ ಕುಟುಂಬದ ಧರ್ಮಪತ್ನಿಗಳು ಶಾರದಾ ಅಪ್ಪಾಜಿ ಗೌಡ್ರು, ನನ್ನ ಅಕ್ಕನ ಸಮಾನರಾಗಿರ್ತಕ್ಕಂಥ ಶಾರದಾ ಅಪ್ಪಾಜಿ ಗೌಡ್ರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಅವರ ಮನದಾಳದ ಮಾತುಗಳನ್ನ ಅತ್ಯಂತ ನೇರ ನುಡಿ, ಅವರಲ್ಲಿ ಅವರ ಮನಸ್ಸು ಒಂದು ರೀತಿ ನಿಷ್ಕಲ್ಮಶವಾದಂಥ ಮನಸ್ಸು, ಯಾವುದೇ ಲೆಕ್ಕಾಚಾರ ಮಾಡಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಶಾರದಕ್ಕಂದಲ್ಲ. ಅದು ನಿಮಗೂ ಗೊತ್ತಿದೆ, ನಾನು ಕೂಡ ಬಹಳ ಹತ್ತಿರದಿಂದ ಅವ್ರನ್ನ ನೋಡಿ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೊಬ್ರು ಅಪ್ಪಾಜಿ ಗೌಡ್ರು ಮತ್ತೆ ಶಾರದಮ್ಮನ ಸುಪುತ್ರರು ಅಜಿತ್ ಅಣ್ಣ ಅವರು, ಅಜಿತ್ ಅಣ್ಣವರು ಕೂಡ ಅವರ ತಂದೆ ತಾಯಿ ತೋರಿಸಿರ್ತಕ್ಕಂಥ ಒಂದು ಮಾರ್ಗ, ಅವರ ಒಂದು ಮಾರ್ಗದರ್ಶನದ ಅಡಿ ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರುಗಳ ನೋವಿಗೆ ಅವರ ತಾಯಿ ಜೊತೆನಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು 5 ನಿಮಿಷ ಅಣ್ಣ, ಒಂದು 5 ನಿಮಿಷ ಸೈಲೆಂಟ್ ಆಗಿರಿ. ಯಾಕೆಂದ್ರೆ ಏನಾಗ್ತದೆ, ಪಾಪ ಅವ್ರು ಯಾರಿಗೂ ನೀವು ಮಾತನಾಡ್ಬೇಕಾರೆ ಕೇಳೋದಿಲ್ಲ ಸಂಪೂರ್ಣವಾಗಿ. ಒಂದು 5 ನಿಮಿಷ ಪ್ಲೀಸ್, ನಿಮಗೋಸ್ಕರ ಬಂದಿದ್ದೀನಿ, ನಿಮಗೋಸ್ಕರ ಬಂದಿದ್ದೇನೆ.
ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ತಮ್ಮೆಲ್ರಿಗೂ ಗೊತ್ತಿದೆ, ಕಳೆದ 3-4 ತಿಂಗಳುಗಳ ಹಿಂದೆ ಅಣ್ಣ 5 ನಿಮಿಷ ಕಣ, ಒಂದು 3-4 ತಿಂಗಳುಗಳ ಹಿಂದೆ ಮಾಧ್ಯಮದಲ್ಲಿ ಒಂದು ದೊಡ್ಡ ಸ್ಫೋಟಕವಾದಂತ ಒಂದು ವಿಚಾರ ಹೊರಗೆ ಬಂದಿತ್ತು. ಒಂದು ಆಡಿಯೋ ಬಹುಶಃ ಇಡೀ ರಾಜ್ಯದ ಜನತೆಯ ಗಮನ ಸೆಳೆದಿತ್ತು. ಆ ವಿಚಾರವನ್ನ ಗಮನಿಸಿ ಶಾರದಕ್ಕನಿಗೆ ನಾನು ದೂರವಾಣಿ ಕರೆ ಮಾಡಿದೆ. ಶಾರದಕ್ಕ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ, ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿದ್ದೇನೆ ನಿಖಿಲ್ ಅವರೇ ಅಂತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಮುಟ್ಟಿಸಿದ ಆ ಕ್ಷಣ ನಾನು ಶಾರದಕ್ಕನಿಗೆ ಒಂದು ಮಾತು ಹೇಳಿದೆ, ನೀವು ಯಾವತ್ತೂ ಹೋರಾಟ ಪ್ರತಿಭಟನೆಯನ್ನ ಕೈಗೆತ್ಕೋಬೇಕು ಅಂತ ಇದ್ದೀರಿ ಅಂತ ಕೇಳಿದೆ. ಬಹುಶಃ ನಾನು ಸೋಮವಾರನೋ ಮಂಗಳವಾರನೋ ಫೋನ್ ಮಾಡಿದೆ, ಅವರು ಬುಧವಾರಕ್ಕೋ ಗುರುವಾರಕ್ಕೋ ಆ ಹೋರಾಟವನ್ನು ನಾವು ಕೈಗೆತ್ಕೋಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾನು ಶಾರದಕ್ಕನಿಗೆ ಒಂದು ಮನವಿ ಮಾಡಿದೆ, ಅಕ್ಕ ನಾನು ಡೆಲ್ಲಿಲಿದ್ದೀನಿ, ವಿಷಯ ನಾನು ಒಂದು ದೃಶ್ಯ ಮಾಧ್ಯಮದಲ್ಲಿ ಒಂದು ವಾಹಿನಿಯಲ್ಲಿ ನೋಡಿದೆ, ದಯವಿಟ್ಟು ನೀವು ಶುಕ್ರವಾರ ಈ ಹೋರಾಟವನ್ನು ಕೈಗೆತ್ಕೊಳ್ತಕ್ಕಂಥದ್ದು ಸಾಧ್ಯ ಆದರೆ ನಾನು ಕೂಡ ನಿಮ್ಮ ಜೊತೆನಲ್ಲಿ ಬಂದು ಈ ಹೋರಾಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನಕ್ಕ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಅಕ್ಕ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟರು. ಇಲ್ಲ ನಿಖಿಲ್ ಅವರೇ, ನೀವು ಬರ್ತೀರಾ ಅಂತಕ್ಕಂಥದ್ದಾದರೆ ದಯವಿಟ್ಟು ಬನ್ನಿ, ಇದು ಭಾಳ ಗಂಭೀರವಾದಂಥ ವಿಚಾರ. ಈಗ ನಾನು ವೇದಿಕೆಯಲ್ಲಿ ಕೂತಾಗ ಒಂದು 3 ಜನ ಹೆಣ್ಮಕ್ಳು ಬಂದಂಥದ್ದು. 3 ಜನ ಹೆಣ್ಮಕ್ಳಲ್ಲಿ ಒಬ್ಬರು ಹೆಣ್ಮಕ್ಳು ಬಂದು ಹೇಳ್ತಾರೆ, ಹೆಣ್ಮಗಳು ನನ್ನ ಮಗನ ಮೇಲೆ ಅಲ್ಲಸಲ್ಲದ ಸುಳ್ಳಿನ ಆರೋಪದ ಕೇಸನ್ನು ಹಾಕಿ ನನ್ನ ಮಗನ್ನ ಕ್ಷೇತ್ರದಿಂದ ಊರಿನಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಇಲ್ಲಿಂದ ಸಾಕಷ್ಟು ಅಧಿಕಾರಿಗಳನ್ನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಏನು ಪರ್ಮನೆಂಟ್ ಶಾಸಕರ ರೇ ಸ್ವಾಮಿ, ಮಿಸ್ಟರ್ ಶಾಸಕರೇ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ನಿಮ್ಮನ್ನ ನೀವು ಎಷ್ಟೇ ಬಲಿಷ್ಠ ಅಂತ ಅನ್ಕೊಳ್ಳಿ, ನಿಮ್ಮನ್ನ ಎಷ್ಟೇ ನೀವು ಪ್ರಭಾವಿ ಅಂತ ನೀವು ಅನ್ಕೊಂಡು ನೀವು ಬೆನ್ನು ತಟ್ಕೋಬಹುದು. ಹೌದಪ್ಪ, ಕ್ಷೇತ್ರ ಜನತೆ ನಿಮ್ಮಂತ ರಾಕ್ಷಸನ್ನ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಬಳುವಳಿ ಇದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.